ಜಮ್ಮು ಕಾಶ್ಮೀರದಲ್ಲಿ ನರರಾಕ್ಷಸರ ಅಟ್ಟಹಾಸ ಏನೋ ಮಿತಿ ಮೀರಿದೆ. ಅದಕ್ಕೆ ನಮ್ಮ ಕನ್ನಡಿಗರು ಕೂಡ ಬಲಿಯಾಗಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ಅವರ ಮನೆಗೆ ಸಚಿವರು ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಭೇಟಿ ಕೊಟ್ಟಿರುವಂತದ್ದು. ಏನು ಮಾತನಾಡಿದ್ರು, ಕುಟುಂಬಸ್ಥರಿಗೆ ಈಗಾಗಲೇ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ. ಸಾಯಿ ಅವ್ರನ್ನ ಭೇಟಿ ಮಾಡಿದ್ವಿ. ನಾನು ಇದು ಘಟನೆ ಆದ ತಕ್ಷಣ DC ಅವರು ರೆಗ್ಯುಲರಾಗಿ ಫಾಲೋಅಪ್ಪಲ್ಲಿದ್ದರು. ಕೊನೆಗೆ ಅಲ್ಲಿ ಚೇತಾ ಅಂತ ಹೇಳಿ ನಮ್ಮ ರೆಸಿಡೆಂಟ್ ಆಫೀಸರ್ಸ್ ಇದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ, ಚೀಫ್ ಸೆಕ್ರೆಟರಿ ಅವರಿಗೆಲ್ಲ ಹೇಳಿಬಿಟ್ಟು ಆದಷ್ಟು ಬೇಗ, ಯಾಕೆಂದರೆ ಅಲ್ಲಿ ಏನಾಗ್ತದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗೊಂದಲ ಗಾಬರಿ, ಅಲ್ಲಿ ಸೆಕ್ಯೂರಿಟಿ ನೋಡಬೇಕು, ಇಂಟರ್ನಲ್ ಸೆಕ್ಯೂರಿಟಿ. ಅಟ್ ದ ಸೇಮ್ ಟೈಮ್ ನಾವು ಈಗ ಆಗಿರ್ತಕ್ಕಂಥ ಅನಾಹುತನ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕಂತ. ನಮ್ಮ ರಾಜ್ಯದಿಂದ 3 ಜನರು ಈ ಥರ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಸರಿ ಎಲ್ಲ ಆಗಿ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಂತೋಷ್ ಅವರಿಗೆ ನೀವು ಬೇಗ ಹೋಗಿಬಿಡಿ ಅಂತ, ಯಾಕೆಂದರೆ ಹೋದಾಗ ನಮಗೆ ಪ್ರೋಟೋಕಾಲ್ ಸ್ವಲ್ಪ ಸಿಗ್ತದೆ, ಬೇಗ ಬರ್ಬೋದು. ಇಲ್ಲಾಂದರೆ ಜನರೆಲ್ಲ ಬಿಟ್ಟರೆ ಈ ಕಡೆನೂ ನೋಡ್ಕೋಬೇಕು ಮತ್ತು ಅವರು ಸುರಕ್ಷಿತವಾಗಿ ಬರಬೇಕಲ್ಲ, ಯಾಕೆಂದರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಗಾಬರಿ ಇರುತ್ತೆ ಭಾಳ. ಕಣ್ಣೆದುರುಗಡೆ ಇಂಥ ಸಂದರ್ಭ ಆದಾಗ ಯಾರಿಗಾದರೂ ಆಗಲಿ. ಸಂತೋಷ್ ಅವ್ರಿಗೆ ಬೆಳಗ್ಗೆ ಮಾತಾಡಿದೆ ನಾನು, ಮತ್ತು ಪಲ್ಲವಿಯವ್ರಿಗೂ ಮಾತಾಡಿದೆ, ಅಂದರೆ ಮಂಜುನಾಥ್. ಈ 6 ಗಂಟೆಗೆ ಈಗ ಆ್ಯಸ್ ಇಟ್ ಈಸ್ ಸ್ಕೆಡ್ಯೂಲ್ಡು, ನನಗೆ ಜಸ್ಟ್ ಈಗ ಬರೋಕ್ಕಿಂತ ಮುಂಚೆ 6 ಗಂಟೆಗೆ ಅಲ್ಲಿಂದ ಹೊರಡಬೇಕಂತ. ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಇಲ್ಲಿ ಬರ್ತಾರೆ ಅಂತ ಹೇಳಿದೆ. ಮತ್ತು ಅಪ್ಡೇಟ್ನ DC ಅವ್ರ ಮೂಲಕ ನಾನು ಕೊಡಿಸ್ತೀನಿ, ಯಾಕೆಂದರೆ ಅದೇನಾಗ್ತದೆ ಕರೆಕ್ಟಾಗಿ ಪ್ರೋಟೋಕಾಲ್ ಮೇಡಮ್ ಭಾಳ ದೂರ, ತುಂಬ ಕಾಶ್ಮೀರಿಂದ ಇಲ್ಲಿಗೆ ಬರಬೇಕಂದ್ರೆ ಲಾಜಿಸ್ಟಿಕ್ ಎಲ್ಲ ನೋಡಬೇಕಾಗ್ತದೆ. ಆಮೇಲೆ ಅವರು ಸುರಕ್ಷಿತವಾಗಿ ಬರಬೇಕು, ಪಾಪ ಅವರು ತುಂಬ ಗಾಬರಿಯಲ್ಲಿರ್ತಾರೆ. ಸೊ ಮತ್ತು ಇನ್ನು ಉಳ್ಕಿ ವಿಚಾರ ಎಲ್ಲ ಆಮೇಲೆ, ಯಾಕೆಂದರೆ ಅವನು 18 ವರ್ಷ ಪಾಪ ಮಗ 97% ತೊಗೊಂಡಿದ್ದಾನೆ. ಏನೋ ಒಂದು ಭವಿಷ್ಯ ಇಟ್ಕೊಂಡು ಎಲ್ಲ ರಜಾ ಅಂತೇಳಿ ಹೋಗಿದ್ದಾರೆ. ಅವ್ರ ತಾಯಿ ಹೇಳಿದ್ದಾರೆ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಪ್ಪ ಅಂತಲೂ ಹೇಳಿದ್ದಾರೆ. ಎಲ್ಲರೂ ಸುಮಾರು ಜನರು ಹೋದಂಗೆ ಪಾಪ ಹೋಗಿದ್ದಾರೆ. ಇದಾಗಬಾರ್ದಾಗಿತ್ತು. ಅದಕ್ಕೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಜೊತೆಗಿರ್ತೀವಿ ಇಂಥ ಸಂದರ್ಭದಲ್ಲಿ. ಇದೆಲ್ಲ ಇರಿವರ್ಸಿಬಲ್. ಈ ದುಃಖಗಳನ್ನು ನುಂಗ್ಕೊಂಡೇ ಹೋಗಬೇಕಾ ಹೊರತು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಐ ಥಿಂಕ್ ಇಂಥ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವ್ರು ಹೇಳಿದ್ರು, ನೀವೆಲ್ಲ ನಿಲ್ಲಿಸ್ಬೇಕು ಸರ್, ಯಾಕೆ ಹೋಗೋಕ್ಕೆ ಬಿಡ್ತೀರಾ ನೀವು ಅಂತೇಳಿ ಹೇಳಿದರು. ಅದು ಏನಾಗ್ತದೆ, 2 ಗೌರ್ಮೆಂಟು ಕೂಡ ಸೆಂಟ್ರಲ್ ಗೌರ್ಮೆಂಟ್, ಸೊ ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ಅದು ಗಮನ ತಗೊಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ. ಸೊ ಬಟ್ ಫಸ್ಟ್ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕು. ನಾವೆಲ್ಲ ಒಂದೇ ಕುಟುಂಬ. ಶಿವಮೊಗ್ಗ ಅಂದರೆ ಇಲ್ಲಿ ಇದಾಯಿತು ಅಂದರೆ ನಾವೆಲ್ಲ ಪಾಪ ಎಲ್ಲರೂ ಬಂದಿದ್ದಾರೆ. ಗೋಪಾಲ್ ಕೃಷ್ಣ ಅವರು, ಚೆನ್ನಿ ಅವರು, ನಮ್ಮ ಕಿಮ್ಮನೆಯವರು, ಎಲ್ಲರೂ ಕೂಡ ಎಲ್ಲರೂ ಕೂಡ ಈಗ ಬರಲಿ, ಫಾರ್ಮಾಲಿಟೀಸ್ ಎಲ್ಲ ಆಗಲಿ. ಈಗ ಸದ್ಯಕ್ಕೆ ಅವರು ಭವಿಷ್ಯಕ್ಕೂ ಅವ್ರ ಮಕ್ಕಳಿಗೆ ಮತ್ತು ಪಲ್ಲವಿಯವರು ಕೂಡ ಮ್ಯಾಮ್ಕೋಸಲ್ಲೋ ಎಲ್ಲೋ ಕೆಲಸ ಮಾಡ್ತಾಯಿದ್ದಾರೆ. ಅವರು ಯಾವುದೋ ಒಂದು ಬ್ರಾಂಚಲ್ಲಿ ಗೊತ್ತಿಲ್ಲ. ಮತ್ತು ಅವ್ರ ಮಕ್ಕಳು ಕೂಡ ಇನ್ನೊಬ್ಬರು ಮಗಳು ಮತ್ತು ಅವರ ಅಳಿಯ ಎಲ್ಲ ನನ್ನ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಸಂಬಂಧಿಕರು, ಎಲ್ಲರಿಗೂ ಈಗ ಜಾಸ್ತಿ ಹೆಚ್ಚು ಚರ್ಚೆ ಮಾಡೋದು ಬೇಡ, ಬೇಗ ಕರ್ಕೊಂಡು ಬರೋಣ. ಈಗ ಜಸ್ಟ್ ಮಾತಾಡಿದೆ. ಸಂತೋಷ್ ಹೇಳಿದ್ರು, ಡೋಂಟ್ ವರಿ, ನೀವೆಲ್ಲ ಬಿಟ್ಬಿಡಿ, ನಾವು ಕರ್ಕೊಬರ್ತೀವಿ, ಡೋಂಟ್ ಹ್ಯಾವ್ ಎನಿ ಟೆನ್ಷನ್ನು, ಜಸ್ಟ್ ಟೇಕ್ ಕೇರ್ ಆಫ್ ದೇರ್ ಫ್ಯಾಮಿಲಿ ದೇರ್ ಅಂಥೇಳಿ ನಾನು ಹೇಳಿದೆ. ಇಲ್ಲ, ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ ಅಷ್ಟೇ, ಅದು ಬಿಟ್ಬಿಡಿ, ಇನ್ನುಳ್ಕಿದ್ದು ನಾನು ಕರ್ಕೊಬರ್ತೀನಿ ನಿಮ್ಗೆ ಯಾಕೆ ಅಂತ. ಆಮೇಲೆ ಎಲ್ಲ ಆಗುತ್ತೆ, ಅವರೆಲ್ಲ ಬರ್ತಾರೆ. ಈಗ ಬಂದುಬಿಡ್ಲಿ ಫಸ್ಟು. ಸಾಯಿ ಅವ್ರನ್ನ ಭೇಟಿ ಮಾಡಿದ್ವಿ. ನಾನು ಇದು ಘಟನೆ ಆದ ತಕ್ಷಣ DC ಅವರು ರೆಗ್ಯುಲರಾಗಿ ಫಾಲೋಅಪ್ಪಲ್ಲಿದ್ದರು. ಕೊನೆಗೆ ಅಲ್ಲಿ ಚೇತಾ ಅಂತ ಹೇಳಿ ನಮ್ಮ ರೆಸಿಡೆಂಟ್ ಆಫೀಸರ್ಸ್ ಇದ್ದಾರೆ ಅಲ್ಲಿ ಡೆಲ್ಲಿಯಲ್ಲಿ, ಚೀಫ್ ಸೆಕ್ರೆಟರಿ ಅವರಿಗೆಲ್ಲ ಹೇಳಿಬಿಟ್ಟು ಆದಷ್ಟು ಬೇಗ, ಯಾಕೆಂದರೆ ಅಲ್ಲಿ ಏನಾಗ್ತದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗೊಂದಲ ಗಾಬರಿ, ಅಲ್ಲಿ ಸೆಕ್ಯೂರಿಟಿ ನೋಡಬೇಕು, ಇಂಟರ್ನಲ್ ಸೆಕ್ಯೂರಿಟಿ. ಅಟ್ ದ ಸೇಮ್ ಟೈಮ್ ನಾವು ಈಗ ಆಗಿರ್ತಕ್ಕಂಥ ಅನಾಹುತನ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕಂತ. ನಮ್ಮ ರಾಜ್ಯದಿಂದ 3 ಜನರು ಈ ಥರ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಸರಿ ಎಲ್ಲ ಆಗಿ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಂತೋಷ್ ಅವರಿಗೆ ನೀವು ಬೇಗ ಹೋಗಿಬಿಡಿ ಅಂತ, ಯಾಕೆಂದರೆ ಹೋದಾಗ ನಮಗೆ ಪ್ರೋಟೋಕಾಲ್ ಸ್ವಲ್ಪ ಸಿಗ್ತದೆ, ಬೇಗ ಬರ್ಬೋದು. ಇಲ್ಲಾಂದರೆ ಜನರೆಲ್ಲ ಬಿಟ್ಟರೆ ಈ ಕಡೆನೂ ನೋಡ್ಕೋಬೇಕು ಮತ್ತು ಅವರು ಸುರಕ್ಷಿತವಾಗಿ ಬರಬೇಕಲ್ಲ, ಯಾಕೆಂದರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಗಾಬರಿ ಇರುತ್ತೆ ಭಾಳ. ಕಣ್ಣೆದುರುಗಡೆ ಇಂಥ ಸಂದರ್ಭ ಆದಾಗ ಯಾರಿಗಾದರೂ ಆಗಲಿ. ಸಂತೋಷ್ ಅವ್ರಿಗೆ ಬೆಳಗ್ಗೆ ಮಾತಾಡಿದೆ ನಾನು, ಮತ್ತು ಪಲ್ಲವಿಯವ್ರಿಗೂ ಮಾತಾಡಿದೆ, ಅಂದರೆ ಮಂಜುನಾಥ್. ಈ 6 ಗಂಟೆಗೆ ಈಗ ಆ್ಯಸ್ ಇಟ್ ಈಸ್ ಸ್ಕೆಡ್ಯೂಲ್ಡು, ನನಗೆ ಜಸ್ಟ್ ಈಗ ಬರೋಕ್ಕಿಂತ ಮುಂಚೆ 6 ಗಂಟೆಗೆ ಅಲ್ಲಿಂದ ಹೊರಡಬೇಕಂತ. ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಇಲ್ಲಿ ಬರ್ತಾರೆ ಅಂತ ಹೇಳಿದೆ. ಮತ್ತು ಅಪ್ಡೇಟ್ನ DC ಅವ್ರ ಮೂಲಕ ನಾನು ಕೊಡಿಸ್ತೀನಿ, ಯಾಕೆಂದರೆ ಅದೇನಾಗ್ತದೆ ಕರೆಕ್ಟಾಗಿ ಪ್ರೋಟೋಕಾಲ್ ಮೇಡಮ್ ಭಾಳ ದೂರ, ತುಂಬ ಕಾಶ್ಮೀರಿಂದ ಇಲ್ಲಿಗೆ ಬರಬೇಕಂದ್ರೆ ಲಾಜಿಸ್ಟಿಕ್ ಎಲ್ಲ ನೋಡಬೇಕಾಗ್ತದೆ. ಆಮೇಲೆ ಅವರು ಸುರಕ್ಷಿತವಾಗಿ ಬರಬೇಕು, ಪಾಪ ಅವರು ತುಂಬ ಗಾಬರಿಯಲ್ಲಿರ್ತಾರೆ.
ಸೊ ಮತ್ತು ಇನ್ನು ಉಳ್ಕಿ ವಿಚಾರ ಎಲ್ಲ ಆಮೇಲೆ, ಯಾಕೆಂದ್ರೆ ಅವನು 18 ವರ್ಷ ಪಾಪ ಮಗ 97% ತೊಗೊಂಡಿದ್ದಾನೆ. ಏನೋ ಒಂದು ಭವಿಷ್ಯ ಇಟ್ಕೊಂಡು ಎಲ್ಲ ರಜಾ ಅಂತೇಳಿ ಹೋಗಿದ್ದಾರೆ. ಅವ್ರ ತಾಯಿ ಹೇಳಿದ್ದಾರೆ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಪ್ಪ ಅಂತಲೂ ಹೇಳಿದ್ದಾರೆ. ಎಲ್ಲರೂ ಸುಮಾರು ಜನರು ಹೋದಂಗೆ ಪಾಪ ಹೋಗಿದ್ದಾರೆ. ಇದಾಗಬಾರ್ದಾಗಿತ್ತು. ಅದಕ್ಕೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಜೊತೆಗಿರ್ತೀವಿ ಇಂಥ ಸಂದರ್ಭದಲ್ಲಿ. ಇದೆಲ್ಲ ಇರ್ರಿವರ್ಸಿಬಲ್. ಈ ದುಃಖಗಳನ್ನು ನುಂಗ್ಕೊಂಡೇ ಹೋಗಬೇಕಾ ಹೊರತು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಐ ಥಿಂಕ್ ಇಂಥ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವ್ರು ಹೇಳಿದ್ರು, ನೀವೆಲ್ಲ ನಿಲ್ಲಿಸ್ಬೇಕು ಸರ್, ಯಾಕೆ ಹೋಗೋಕ್ಕೆ ಬಿಡ್ತೀರಾ ನೀವು ಅಂತ. ಎಸನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮೋಹನ್ ಚಿತಳಿ, ನಿವೃತ್ತ ವಾಯು ಸೇನಾಧಿಕಾರಿ, ನಮ್ಮ ಜೊತೆ ಫೋನು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮೊದಲಿಗೆ ಈ ದಾಳಿಯ ಬಗ್ಗೆ ಏನು ಹೇಳ್ತೀರಿ ಸರ್? ಮೇಡಮ್, ಇದು ಪೆಹಲ್ಗಾಮ್ನ ಹತ್ರ ಬನ್ಸಿ ವ್ಯಾಲಿ ಅಂತ ಒಂದು ಏರಿಯಾ ಇದೆ. ಅದು 30 ಕಿಲೋಮೀಟರ್ಸ್ ರೋಡ್ಲಿಂದ ನಾನ್ ಮೋಟರೇಬಲ್ ಏರಿಯಾ ಅದು. ಸೊ ಈ ಟ್ರಾವೆಲ್ ಏಜೆನ್ಸಿ ಅವರು ಏನ್ ಮಾಡ್ತಾರೆ, ಖಚ್ಚನ್ ಅಂತ ಕರಿತೀವಿ ನಾವು, ಸಣ್ಣ ಕುದುರೆಗಳು. ಆ ಖಚ್ಚನ್ ನಲ್ಲಿ ಇಬ್ಬಿಬ್ರನ್ನ 3 ಜನ ಅಲ್ಲಿ ಒಂದು ಲೊಕೇಶನ್ ನಲ್ಲಿ ಪಿಕ್ನಿಕ್ ಮಾಡ್ಲಿಕ್ಕಂತ ಕಳಿಸ್ತಾರೆ. ಸೊ ಯಾವುದೇ ಸೆಕ್ಯೂರಿಟಿ ಫೋರ್ಸ್ ಆಗ್ಲಿ ಏನೋ ಆಗ್ಲಿ ಅಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ ಒನ್ ಅವರ್ ಬೇಕಾಗ್ತದೆ ಅಂತ ಟೈಮಿಂಗ್ ನೋಡ್ಕೊಂಡು ಮಧ್ಯಾಹ್ನ 3:15ಕ್ಕೆ ಇವರು ಧರ್ಮವನ್ನ ಕೇಳಿ ನರಸಂಹಾರ ಮಾಡಿದ್ದಾರೆ, ಜೆನೋಸೈಡ್ ಮಾಡಿದ್ದಾರೆ. ಇದು ಅವರು ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಹೇಳ್ತಾರೆ, TRS ಅಂತ. ಇಟ್ಸ್ ಎ ವೆರಿ ಸ್ಮಾಲ್ ಆರ್ಗನೈಸೇಷನ್. ಇದರಲ್ಲಿ ಪಾಕಿಸ್ತಾನ ಆರ್ಮಿದು ಮತ್ತೆ ISIS 100% ಇನ್ವಾಲ್ವ್ಮೆಂಟ್ ಇದೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ. ನೀವು ಹೇಳ್ತಾ ಇದ್ರಿ ಸುಮಾರು 3 ಗಂಟೆಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ ಆ ಒಂದು ಜಾಗಕ್ಕೆ ಹೋಗೋಕ್ಕೆ ಅಂತ ಹೇಳಿ. ಮಿನಿಮಮ್ ಅಂದ್ರೂ 1 ಅವರ್ ಬೇಕು ಅಂತ ಹೇಳಿ. ಬಟ್ ಆದರೆ ಈ ಉಗ್ರರು ಯಾವ ರೀತಿಯಾಗಿ ಬಂದರು, ಹೇಗೆ ಬಂದರು ಅಂತ? ಯಾಕೆಂದರೆ ಅಲ್ಲಿ 2 ವೀಲರ್ ಬಳಸೋ ಹಾಗಿಲ್ಲ, ಮತ್ತು ಅದರ ಜೊತೆಗೆ ಬಸ್ಸನ್ನು ಕೂಡ ಬಳಕೆ ಮಾಡ್ಕೊಳ್ಳೋಂಗಿಲ್ಲ, ಯಾವುದೂ ಇಲ್ಲ. ಕುದುರೆ ಮುಖಾಂತರ ಹೋಗಬೇಕು. ಇವ್ರು ಹೇಗೆ ಬಂದರು ಅಂತ ಆ ಜಾಗಕ್ಕೆ? ನೋಡಿ ಮೇಡಮ್, ಲೋಕಲ್ ಕಾಶ್ಮೀರಿಯಟ್ ಸಪೋರ್ಟ್ಸ್ ಇಲ್ಲದೆ ಏನೂ ಕೂಡ ಆಗೋದಿಲ್ಲ. ಅವರು 1 ವಾರ ಮುಂಚೆನೆ ರೆಕ್ಕಿ ಮಾಡಿದ್ದಾರೆ, ಎಲ್ಲಿ ನಾವು ಹೊಡೆದ್ರೆ. ಆಮೇಲೆ ಅವ್ರು ಓಡ್ ಹೋಗ್ಲಿಕ್ಕೂ ಕೂಡ ಇಂಥ ಜಾಗ ಹುಡುಕಿದ್ದಾರೆ. ಅಂದ್ರೆ ಸ್ವಲ್ಪ ದೂರ ಹೋದ್ರೆ ಬುಷಿಸ್ ಜಂಗಲ್ ಇದೆ, ಆಮೇಲೆ ಟೆರೆನ್ ಇದೆ. ಆರಾಮಾಗಿ ಅವರು ತಮ್ಮ ಕಾರ್ಯಾಚರಣೆ 20 ನಿಮಿಷ ಮಾಡಿ ಆರಾಮಾಗಿ ಓಡ್ ಹೋಗಿದ್ದಾರೆ. ನಮ್ಮ ಸೆಕ್ಯೂರಿಟಿ ಫೋರ್ಸಸ್ ಅದನ್ನ ಹಿಮ್ಮೆಟ್ತಾ ಇದ್ದಾರೆ. ಕೂಂಬಿಂಗ್ ಆಪರೇಷನ್ ಸ್ಟಾರ್ಟ್ ಇದೆ. ಆದ್ರೆ ಲೋಕಲ್ ಕಾಶ್ಮೀರಿ ಸಪೋರ್ಟ್ ಇಲ್ಲದೆ ಯಾವುದೇ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗಲ್ಲ. ಲೋಕಲ್ ಲೈಟ್ಸ್ ಕೂಡ ಇದೆ. ಆದ್ರೆ ಆ ಕಾಶ್ಮೀರ ದುರ್ಭಾಗ್ಯ ಅದು. ಯಾಕಂದ್ರೆ ಈಗ ತಾನೇ ಅವ್ರ ಎಕನಾಮಿ ಬೆಳೀತಾ ಇತ್ತು, ಅವ್ರ GDP ಒಂದು 15% ಬೆಳೀತಾ ಇತ್ತು. ಸೈಲಾನಿ ಅಂದ್ರೆ ನಾವು ಟ್ರಾವೆಲರ್ಸ್ ಅಂತೆ, ಅವ್ರು ಬರ್ತಾ ಇದ್ರು. ಆಮೇಲೆ ಎಲ್ಲ ಪೀಸ್ಫುಲ್ ಇತ್ತು. ಆಮೇಲೆ ಇವ್ರ ಟೈಮಿಂಗ್ ಕೂಡ ನೋಡಿ, ಲಾಸ್ಟ್ ಟೈಮು ಕೂಡ ಅವರು ಬಿಲ್ ಕ್ಲಿಂಟನ್ ಇಂಡಿಯಾಕ್ಕೆ ವಿಸಿಟ್ ಮಾಡಿದಾಗ ಕೂಡ. ಸರ್, ಈ ಒಂದು ದಾಳಿ ಯಾವ ಕಾರಣಕ್ಕೆ ಮಾಡಿದ್ರು ಅಂತ ಹೇಳಿ ಇನ್ನೂ ಕೂಡ ಬಾಯ್ ಬಿಡ್ತಾ ಇಲ್ಲ. ಲಷ್ಕರ್ ಎ ತೊಯ್ಬಾ ಅವರು ಈ ದಾಳಿನ ತಮ್ಮ ಮೇಲೆ ಹೊತ್ಕೊಂಡಿದ್ದಾರೆ, ಹೌದು. ಬಟ್ ಕಾರಣ ಹೇಳಿಲ್ವಾ, ಯಾಕೆ, ಏನಕ್ಕೆ ಅಂತ ಹೇಳಿ? ನೋಡಿ ಮೇಡಮ್, ಒಂದು ನಮ್ಮ ದೇಶದಲ್ಲಿ ವಕ್ಫ್ ಬಗ್ಗೆ ಒಂದು ಮುಸ್ಲಿಮರದು ಒಂದು ಆಕ್ರೋಶ ಇದೆ. ಅದು ಆಕ್ರೋಶ ನಮ್ಮ ಜನನೇ ಹುಟ್ಟಿಸ್ತಾ ಇದ್ದಾರೆ. ಎರಡನೇದಂತಂದ್ರೆ ವಾಟ್ ದೇ ಹ್ಯಾವ್ ಡನ್ ಈಸ್, ಅವರು ಟೈಮಿಂಗ್ ನೋಡಿದ್ದಾರೆ. ನೀವು ಜನರಲ್ ಮುನೀರನ್ನ ಸ್ಟೇಟ್ಮೆಂಟ್ ನೀವು 4 ದಿವಸ ಹಿಂದೆ ಜನರಲ್ ಮುನೀರ್ ತಮ್ಮ ಪಾಕಿಸ್ತಾನಿ ನಾಗರಿಕರಿಗೆ ಮಾತಾಡಬೇಕಾದ್ರೆ ಹೇಳಿದ್ರು, ನೋಡಿ ನಾವು ನಮ್ಮ ಯುವಕರಿಗೆ ಪಾಕಿಸ್ತಾನ್ ಏನು, 2 ನೇಷನ್ ಥಿಯರಿ ಏನು, ಪಾಕಿಸ್ತಾನ್ ಫೌಂಡೇಶನ್ ಬಗ್ಗೆ ಆವಾಗನೇ ಕೂಡ. ಆದ್ರೆ ಒಂದಂತೂ ಇದೆ ಮೇಡಮ್, ಇದರಲ್ಲಿ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ 100% ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ವಿ ಟೇಕ್ ಇಟ್ ಆಸ್ ಗ್ರಾಂಟೆಡ್ ದಟ್. ಆಮೇಲೆ ಇವ್ರದ್ದು ಮೋಡಸ್ ಆಪರೆಂಡಿ ಏನಾಗಿತ್ತು, ಮುಂಚೆ ಈ ಬಿಹಾರಿಗಳನ್ನ ಕೊಲ್ಲಿಕ್ಕೆ ಇಲ್ಲ ಇವ್ರನ್ನೆಲ್ಲ ಕೊಲ್ಲಿಕ್ಕೆ ಅವರು ಜಮ್ಮು ರೀಜನ್ ಅನ್ನ ತಗೋತಾ ಇದ್ರು, ಕಠುವಾ, ದಾಬಲಿ, ಗಲ್ಸಿಂಗ್. ಈಗ ಆಮೇಲೆ 2.5 ವರ್ಷದಿಂದ ಟೆರೆನ್ ನಲ್ಲಿ ಅಂದ್ರೆ ಶ್ರೀನಗರ ಭಾಗದಲ್ಲಿ ಯಾವುದೇ ಕೂಡ ಟೆರರಿಸ್ಟ್ ಆಕ್ಟಿವಿಟಿ ಆಗ್ತಾ ಇದ್ದಿದ್ದಿಲ್ಲ. ಈಗ ಅದು ಕೂಡ ಅವರು ತೋರಿಸಿದ್ದಾರೆ. ರಿಟಾಲಿಯೇಟರಿ ಆಕ್ಷನ್ ಅಂತಂದ್ರೆ ನಮ್ಮ ರಕ್ಷಾ ಮಂತ್ರಿಗಳು
ಸರ್, ಈಗ ಅಲ್ಲಿಂದ ಏರ್ಲಿಫ್ಟ್ ಯಾವ ರೀತಿಯಾಗಿ ಆಗತ್ತೆ ಸರ್? ಈಗಾಗಲೇ ಏನು ನಮ್ಮ ಕನ್ನಡಿಗರು 3 ಸಾವನ್ನಪ್ಪಿದ್ದಾರೆ. ಸಾವಿನ ಮೇಡಮ್ ಸಂಖ್ಯೆಯಲ್ಲಿ ಅದಕ್ಕೆ ಒಂದು ಪ್ರೋಟೋಕಾಲ್ ಇರ್ತದೆ. ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಒಬ್ಬ ಮಿನಿಸ್ಟರ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಅದು ಬಾಡಿಗಳು ಈಗ ಶ್ರೀನಗರದಲ್ಲಿ ಇದಾವೆ. ಹೌದು ಹೌದು. ಶ್ರೀನಗರದಿಂದ ಅದು ಡೆಲ್ಲಿಗೆ ಬರ್ತದೆ. ಡೆಲ್ಲಿಯಿಂದ ಆ ಪ್ರದೇಶಕ್ಕೆ ಆ ಡೆಡ್ ಬಾಡೀಸ್ಗಳು ಕಫಿನ್ ನಲ್ಲಿ ಹಾಕಿ ಕಳಿಸ್ಕೊಡ್ತಾರೆ. ಅದೊಂದು ಆ ಪ್ರೊಸೀಜರ್ ಅದು ಗವರ್ಮೆಂಟ್ ಆಫ್ ಇಂಡಿಯಾದ ಪ್ರೋಟೋಕಾಲ್ ಅಂತೇವೆ ನಾವು ಡಿಫೆನ್ಸ್ ಲ್ಯಾಂಗ್ವೇಜ್ ನಲ್ಲಿ. ಪ್ರೋಟೋಕಾಲ್ ಪ್ರಕಾರ ಕಳಿಸ್ಕೊಡ್ತಾರೆ. ಈ ಒಂದು ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ನಮ್ಮ ಸರ್ಕಾರ ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ಬಹುದು, ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡುವಂತಹ ತಯಾರಿ ಆಗಬಹುದು ಅಂತ? ನೋಡಿ ಮೇಡಮ್, ನ್ಯೂಟನ್ಸ್ ಥರ್ಡ್ ಲಾ ನಿಮ್ಗೆ ಗೊತ್ತಿರ್ಬೋದು. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಆದ್ರೆ ನಮ್ಮ ಸರ್ಕಾರ ಡಿಫೆನ್ಸಿವ್ ಮೋಡ್ ನಲ್ಲಿ ಹೋದ್ರೆ ಇಫ್ ಇಟ್ ಟೇಕ್ಸ್ 20, 25, 30 days ಅದ್ರದ್ದೇನು ಇದು ಬೀಳಲ್ಲ.